ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಸಿನಾಪ್ಸಿಸ್ ಡಿಸ್ಕಸ್ ಮಾಡ್ತಾ ಇರುವಂಥ ಚಾಪ್ಟರು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸ್ವಲ್ಪ ದೊಡ್ಡ ಚಾಪ್ಟರು, ಸಾಕಷ್ಟು ಈಕ್ವೇಷನ್ಸ್ಗಳು ಬರುತ್ತೆ. ಥರ್ಮಲ್ ಅಂದ ತಕ್ಷಣ ನನ್ನ ತಲೆಗೆ ಹೊಳೆಯೋದು ಟೆಂಪ್ರೇಚರ್. ಹಾಗಾದರೆ ಟೆಂಪ್ರೇಚರ್ನ ಹೇಗೆ ಮೆಷರ್ ಮಾಡ್ತೀನಿ, ಯಾವ ಸ್ಕೇಲಲ್ಲಿ ಮೆಷರ್ ಮಾಡ್ತೀನಿ ಅಂದರೆ ಆ್ಯಕ್ಚುಲಿ 3 ಸ್ಕೇಲಲ್ಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ಬೋದು. ಒಂದು ಕೆಲ್ವಿನ್ ಸ್ಕೇಲ್, ಇನ್ನೊಂದು ಡಿಗ್ರಿ ಸೆಂಟಿಗ್ರೇಡ್, ಮೂರನೇದು ಫ್ಯಾರನೈಟ್. ಬಟ್ SI ಯೂನಿಟ್ ಆಫ್ ಟೆಂಪ್ರೇಚರ್ ಇದೆಯಲ್ಲ, ಅದು ಕೆಲ್ವಿನ್ ಸ್ಕೇಲ್ ಮಾತ್ರ ಆಗುತ್ತೆ. ಹಾಗಾದರೆ ಹೌ ಟು ಕನ್ವರ್ಟ್ ಡಿಗ್ರಿ ಟು ಸೆಂಟಿಗ್ರೇಡ್, ಡಿಗ್ರಿ ಸೆಂಟಿಗ್ರೇಡ್ ಟು ಫ್ಯಾರನೈಟ್, ಫ್ಯಾರನೈಟಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋಕ್ಕೆ ಏನಾದ್ರು ವಿಧಾನ ಇದೆಯಾ ಅಂದರೆ ಎಸ್. ಸೆಂಟಿಗ್ರೇಡ್ ಟು ಫ್ಯಾರನೈಟ್ ಕನ್ವರ್ಷನ್ಗೆ ಈಕ್ವೇಷನ್ ಈಸ್ C = 5/9 × F - 32. ಈ ಈಕ್ವೇಷನ್ನ ಉಪಯೋಗಿಸ್ತೀನಿ. ಅದೇ ನಾನು ಸೆಂಟಿಗ್ರೇಡಿಂದ ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು ಅಥವಾ ವೈಸ್ ವರ್ಸಾ ಅಂದರೆ 273 ಆ್ಯಡ್ ಮಾಡ್ತೀನಿ. ಡಿಗ್ರಿಗೆ 273 ಆ್ಯಡ್ ಮಾಡಿದ್ರೆ ಕೆಲ್ವಿನ್ ಆಗುತ್ತೆ, ಕೆಲ್ವಿನ್ನಲ್ಲಿ 273 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಬಟ್ ಜ್ಞಾಪಕ ಇರಲಿ, ಇಡೀ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಮಿಕ್ಸ್ ಮತ್ತು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಈ 3 ಚಾಪ್ಟ್ರಲ್ಲಿ ಆಲ್ ದ ಟೆಂಪ್ರೇಚರ್ ಶುಡ್ ಬಿ ಟೇಕನ್ ಇನ್ ಕೆಲ್ವಿನ್ ಸ್ಕೇಲ್. ಇಂಪಾರ್ಟೆಂಟ್ ಇದು, ಮರಿತೀರಾ? ಈಕ್ವೇಷನ್ ಕೆಲ್ವಿನ್ ಡಿಗ್ರಿಲಿರುತ್ತೆ, ಆನ್ಸರು ಡಿಗ್ರಿಲೇ ಇದೆ ಸರ್, ಡಿಗ್ರಿಲೇ ಮಾಡ್ಬಿಡ್ತೀನಿ ನಾ ಕ್ಯಾಲ್ಕುಲೇಷನ್ನು ಅಂದರೆ ಆಗಲ್ಲ. ಬಿಕಾಸ್ ಆಲ್ ದ ಈಕ್ವೇಷನ್ಸ್ ಆರ್ ಡೆಡ್ಯೂಸ್ಡ್ ವಿತ್ ರೆಸ್ಪೆಕ್ಟ್ ಟು ಕೆಲ್ವಿನ್ ಸ್ಕೇಲ್. ಸೊ 3 ಪ್ಯಾರಾಮೀಟರ್ ಬರುತ್ತೆ: ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಈ ವೇರಿಯೇಷನ್ಸ್ ಆಫ್ ದೀಸ್ 3 ಪ್ಯಾರಾಮೀಟರ್ಸ್ ಆರ್ ಗಿವನ್ ಬೈ 3 ಲಾಸ್. ಮೊದಲನೇದು ಬಾಯ್ಲ್ಸ್ ಲಾ ಅಂತ ಹೇಳ್ತೀನಿ, ವಿಚ್ ಸೇಸ್ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ P × V, ಪ್ರೆಷರ್ × ವಾಲ್ಯೂಮ್ = ಕಾನ್ಸ್ಟೆಂಟ್. ಎರಡನೇದು ಚಾರ್ಲ್ಸ್ ಲಾ ಅಂತ ಬರುತ್ತೆ, ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ V/T, ದ ರೇಷಿಯೋ ಆಫ್ ವಾಲ್ಯೂಮ್ ಟು ದ ಟೆಂಪರೇಚರ್ ಈಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್. ಮೂರನೇದು ಗೇ-ಲುಸಾಕ್ಸ್ ಲಾ, ವಿಚ್ ಟಾಕ್ಸ್ ಅಬೌಟ್ ವಾಲ್ಯೂಮ್ ಈಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್, ದೆನ್ ಪ್ರೆಷರ್ ಬೈ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಈ 3 ಲಾನ ಕಂಬೈನ್ ಮಾಡಿದ್ರೆ, ಆ್ಯಕ್ಚುಲಿ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾನ ಕಂಬೈನ್ ಮಾಡಿ ಒಂದು ಈಕ್ವೇಷನ್ನ ತರ್ತೀವಿ, ಪರ್ಫೆಕ್ಟ್ ಗ್ಯಾಸ್ ಈಕ್ವೇಷನ್ ಅಂತ ಕರಿತೀವಿ. PV = nRT, where n is the number of moles of the gas ಅಂತ ಹೇಳ್ತೀವಿ. ಸೊ ಈ ಈಕ್ವೇಷನ್ ಇಟ್ಕೊಂಡು ನೆಕ್ಸ್ಟ್ ಪ್ಯಾರಾಮೀಟರ್ ಈಸ್ ವಾಟ್ ಐ ಕಾಲ್ ಇಟ್ ಆಸ್ ವೆನ್ ಹೀಟ್ ಈಸ್ ಪ್ರೊವೈಡೆಡ್ ಟು ದ ಮೆಟೀರಿಯಲ್, ವಾಟ್ ಚೇಂಜ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಅಂದರೆ ಲೆಂತ್ ಚೇಂಜ್ ಆಗ್ಬೋದು, ಏರಿಯಾ ಚೇಂಜ್ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗ್ಬೋದು. ಇದರ ಕೊಯಿಫಿಷಿಯಂಟ್ಸ್ನ ನಾನು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಕೊಯಿಫಿಷಿಯಂಟ್, ಏರಿಯಲ್ ಆರ್ ಸೂಪರ್ಫಿಷಿಯಲ್ ಎಕ್ಸ್ಪ್ಯಾನ್ಷನ್ ಕೊಯಿಫಿಷಿಯಂಟ್, ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಕೊಯಿಫಿಷಿಯಂಟ್ ಅಂತ ಕರಿತೀನಿ. ಆಲ್ಫಾ, ಬೀಟಾ, ಗಾಮಾ. ವಾಟ್ ಈಸ್ ದ ರೇಷಿಯೋ ಆಫ್ ದೀಸ್ ಪ್ಯಾರಾಮೀಟರ್ಸ್ ಅಂದರೆ ಆಲ್ಫಾ ಇಸ್ಟು ಬೀಟಾ ಇಸ್ಟು ಗಾಮಾ ವಿಲ್ ಬಿ 1:2:3 ರೇಷಿಯೋಲ್ಲಿ ಬರುತ್ತೆ. ಹಾಗಾದರೆ ನಾನು ಈಕ್ವೇಷನ್ ಇದೆಯಾ ಕಂಡುಹಿಡಿಯೋಕೆ ಅಂದರೆ ಎಸ್, VT, ವಾಲ್ಯೂಮ್ ಎಟ್ ಟೆಂಪರೇಚರ್ T, = V0 × 1 + ಗಾಮಾ ಡೆಲ್ಟಾ T. ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು ವಾಲ್ಯೂಮ್ ಎಟ್ ಟೆಂಪರೇಚರ್ ಕಂಡುಹಿಡಿಬಹುದು. Next, to proceed further, when heat is provided to a material, the material absorbs the heat. That quantity we are going to measure as specific heat capacity, given by Q = mc delta T, where m is the mass, c is the specific heat capacity, delta T is the change in temperature of the material. ಎಲ್ಲಿ ತನಕ ಹೀಟ್ ಕೊಡ್ತೀರಾ? ಒಂದು ಸಾಲಿಡ್ ಆಗೇ ಇರುವಾಗ ಅಥವಾ ಲಿಕ್ವಿಡ್ ಆಗೇ ಇರುವಾಗ. ಬಟ್ ಕೊಡ್ತಾನೇ ಇದ್ದರೆ ದೇರ್ ವಿಲ್ ಬಿ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಅದನ್ನು ಲೇಟೆಂಟ್ ಹೀಟ್ ಅಂತ ಕರಿತೀನಿ, ಗಿವನ್ ಬೈ ಫಾರ್ಮುಲಾ Q = m × L, ವೇರ್ L ಇಸ್ ದ ಲೇಟೆಂಟ್ ಹೀಟ್ ಆಫ್ ದ ಮೆಟೀರಿಯಲ್. ಏನು ಲೇಟೆಂಟ್ ಹೀಟ್ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ಸಪ್ಲೈಡ್ ಟು ಕನ್ವರ್ಟ್ 1 kg ಆಫ್ ಮೆಟೀರಿಯಲ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಇಲ್ಲಿ 2 ಕ್ವಾಂಟಿಟಿ ಬರುತ್ತೆ, CP ಆ್ಯಂಡ್ CV ಅಂತ ಕರಿತೀನಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ದ ರಿಲೇಷನ್ ಕನೆಕ್ಟಿಂಗ್ ಬಿಟ್ವೀನ್ ದೋಸ್ ಪ್ಯಾರಾಮೀಟರ್ಸ್ ಈಸ್ ಗಿವನ್ ಬೈ ಮೇಯರ್ಸ್ ಈಕ್ವೇಷನ್ CP - CV = R, where R is, universal gas constant and having the value 8.314 joule per mole per Kelvin. ಇದಿಷ್ಟು ಆದಮೇಲೆ ಪ್ರೊಪಗೇಷನ್ ಬಗ್ಗೆ ಮಾತಾಡೋಣ. ದೇರ್ ಆರ್ 3 modes in which the propagation of heat is possible in a body: conduction, convection, radiation. Conduction is a process of transfer of heat energy from one part of the body to other part of the same body without the motion of molecules. Molecules move ಆಗದೆ ಕೊಡುವಂಥದ್ದು. Convection with the actual movement of molecules. Radiation without the need of medium. ಮೀಡಿಯಮ್ಮೇ ಬೇಕಾಗಿಲ್ಲ.
Okay, so in conduction we define a quantity called thermal conductivity coefficient anta given by the formula Q equal to Ka theta 1 minus theta 2 into T divided by D, where Q is the amount of heat energy supplied, K thermal conductivity coefficient, cross sectional area as A, theta 1 theta 2 is the temperatures at the two junction, time of passage of heat is T and the separation distance in a D anta karitini. Coming to the radiation, illi first now define madode black body. What is a black body? A body which absorbs all the radiation is what I call it as black body. So ಒಂದು ಬಾಡಿಯ ಮೇಲೆ ರೇಡಿಯೇಷನ್ ಬಿಟ್ಟೆ ಅಂದರೆ ಸ್ವಲ್ಪ ರೇಡಿಯೇಷನ್ ಅಬ್ಸಾರ್ಬ್ ಆಗುತ್ತೆ, ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ, ಇನ್ನು ಸ್ವಲ್ಪ ಟ್ರಾನ್ಸ್ಮಿಟ್ ಆಗುತ್ತೆ. ದ ಕೋಎಫಿಷಿಯಂಟ್ಸ್ ಇದೆಯಲ್ಲ ಎ ಪ್ಲಸ್ ಆರ್ ಪ್ಲಸ್ ಟಿ ಈಕ್ವಲ್ ಟು 1 ಅಂತ ಕರಿತೀನಿ. Where A is absorption coefficient, reflection coefficient denoted by R, transmission coefficient by T. For a perfect black body, A equal to 1 ಆಗುತ್ತೆ, ಅಂದರೆ it is absorbing all the radiations. ಹಾಗಾದರೆ ಒಂದು ಬಾಡಿ ರೇಡಿಯೇಷನ್ ಅಬ್ಸಾರ್ಬ್ ಮಾಡ್ಕೋತು ಅಂದರೆ ಎಮಿಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಲಾ ಬರುತ್ತೆ. ಒಂದು ಸ್ಟೀಫನ್ಸ್ ಲಾ ವಿಚ್ ಸೇಸ್ ಎನರ್ಜಿ ಎಮಿಟೆಡ್ ಬೈ ಎ ಬ್ಲ್ಯಾಕ್ ಬಾಡಿ ಆರ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th power of temperature, E equal to sigma T to the power 4, where sigma is known as Stephen's constant, 5.67 into 10 power minus 8 watt per meter square per Kelvin to the power minus 4. Wayne's law talks about the relation between temperature and wavelength given by maximum wavelength lambda m into T equal to B. B is known as Wayne's constant, 2.888 into 10 power minus 3 meter Kelvin. ಕೊನೆಯದು ಬರುವಂಥದ್ದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ವಿಚ್ ಟಾಕ್ಸ್ ಅಬೌಟ್ ಹೌ ದ ರೇಟ್ ಆಫ್ ಕೂಲಿಂಗ್ ಆಫ್ ದ ಬಾಡಿ ಟೇಕ್ಸ್ ಪ್ಲೇಸ್. ಸೊ ಹಾಟ್ ಬಾಡಿ ಕೂಲ್ ಆಗ್ತಾ ಇದೆ ಅಂದರೆ ಹೇಗಾಗ್ತಾ ಇದೆ ಅಂತ ಇಟ್ ಈಸ್ ಗಿವನ್ ಬೈ ಡಿ ಟಿ ಬೈ ಡಿ ಟಿ, ಡಿ ಇಂಟು ಕ್ಯಾಪಿಟಲ್ ಟಿ ಟೆಂಪರೇಚರ್ ಡಿವೈಡ್ ಬೈ ಡಿ ಟಿ ಸ್ಮಾಲ್ ಟೈಮ್, ಟಿ ಇಸ್ ದ ಟೈಮ್, ಈಕ್ವಲ್ ಟು ಕೆ ಇಂಟು with negative minus k into T capital T minus T naught, where T is the average value of the temperature, T naught is the room temperature. Idishtu basic quantities na itkonbitre you can solve any problem related to thermal properties of matter. Let us see how to solve the problems related to the thermal properties of matter. Thank you. ಇವತ್ತು ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಡೀಲ್ ಮಾಡೋಣಂತೆ. ಲುಕ್ ಇನ್ ದ ಫಸ್ಟ್ ಕ್ವಶನ್. ಇದನ್ನು ನಾನು ಸ್ಟಾರ್ ಕ್ವಶನ್ ಅಂತ ಕರಿತೀನಿ. ಯಾಕೆ ಅಂದರೆ 2020 JEEಯಲ್ಲಿ ಒನ್ ಆಫ್ ದ ಪೇಪರಲ್ಲಿ ರಿಪೀಟ್ ಆಗಿದೆ, ಜೊತೆಗೆ CET ಮತ್ತು ನೀಟಲ್ಲಿ ಸಾಕಷ್ಟು ಸಲ ರಿಪೀಟ್ ಆಗಿರುವಂಥ ಕ್ವಶನ್, ಸ್ಟ್ಯಾಂಡರ್ಡ್ ಕ್ವಶನ್. Which value of temperature has got the same value both on centigrade and Fahrenheit ಅಂತ ಕೇಳಿರುವಂಥದ್ದು. ನೋಡಿ, what is the conversion factor? C equal to 5/9 F minus 32 is the formula ಅಲ್ವಾ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, 9C equal to 5 into F equal to C ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಯಾಕೆಂದರೆ ಸೇಮ್ ವ್ಯಾಲ್ಯೂ ಕೇಳಿರೋವಂಥದ್ದು. ಸೊ 9C equal to 5C minus 5 into 32 ಆಗುತ್ತೆ. 9C minus 5C will be 4C equal to minus 5 into 32. Simplify ಮಾಡಿದ್ರೆ you will get C equal to minus 40. So at minus 40 the value of centigrade and Fahrenheit will match with respect to each other. Standard problem ಜ್ಞಾಪಕ ಇಟ್ಕೊಳ್ಳಿ. ಕಾಮನ್ ಸೆನ್ಸ್ ಕ್ವಶನ್ ಅಂತ ಕರಿತೀನಿ ಇದನ್ನ. Without calculation you can work out with it. So alpha and beta are the linear and superficial coefficient expansion of a material. Then the relation connecting between alpha and beta ಕೇಳಿದರೆ ನೋಡಿ, alpha is one dimensional change, beta is areal expansion, gamma is volumetric expansion, which is equal to in the ratio 1:2:3. ಇಲ್ಲಿ ಆಲ್ಫಾ ಟು ಬೀಟಾ ಕೇಳಿದರೆ, ಸೊ ಆಲ್ಫಾ ಈಸ್ ಟು ಬೀಟಾ ವಿಲ್ ಬಿ 1:2 ಆಗುತ್ತೆ. ಸೊ ಆಲ್ಫಾ by beta will be equal to 1/2, which implies beta will be equal to 2 alpha. Beta equal to 2 alpha is there in option 1. Gamma gu ಮಾಡ್ಬಿಡ್ತೀನಿ ನೋಡಿ, so that you can understand it. Alpha is to gamma 1:3 ಆಯಿತು. ಸೊ gamma is equal to 3 times alpha ಆಗುತ್ತೆ. So this is how you can easily calculate the values. Move on to the next. A glass vessel has a capacity of
10 liter at 15 degree. What is its capacity at 50 degree? Linear expansion coefficient ಕೊಟ್ಟಿದ್ದಾರೆ. Common sense problem once again. ನೋಡಿ, without using the calculation we will solve this problem. ಆಮೇಲೆ with using the equation ಮಾಡೋಣಂತೆ. Glass, ನನಗೆ ಗೊತ್ತಿದೆ glass is a bad conductor of heat. ಅಲ್ವಾ, ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಸೊ ಎಷ್ಟು ಡಿಗ್ರಿ ಚೇಂಜ್ ಆಗ್ತಾ ಇದೆ? 15 to 50 ಎಷ್ಟು ಡಿಗ್ರಿ ಚೇಂಜ್ ಆಗ್ತಾ ಇದೆ? 35 ಡಿಗ್ರಿ ರೈಸ್ ಆಗ್ತಾ ಇದೆ. ಆ್ಯಂಡ್ ಲುಕ್ ಇನ್ ಟು ದ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ಯಾನ್ಷನ್ ಕೊಯಿಫಿಷಿಯಂಟ್ ಈಸ್ ಸಚ್ ಎ ಸ್ಮಾಲ್ ವ್ಯಾಲ್ಯೂ. 9 into 10 power -5 -6 ಬರುತ್ತೆ ಅಲ್ವಾ? ಎಸ್, ಇಟ್ ಈಸ್ 2 4 5 6 ಬರುತ್ತೆ. ಅಷ್ಟು ಸಣ್ಣ ಕೊಯಿಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ ಇರೋದ್ರಿಂದ ಯು ಡೋಂಟ್ ಸಿ ಅಪ್ರಿಷಿಯಬಲ್ ಅಮೌಂಟ್ ಆಫ್ ವಾಲ್ಯೂಮ್ ಚೇಂಜ್ ವೆನ್ ದ ಗ್ಲಾಸ್ ಈಸ್ ಹೀಟೆಡ್ ಫಾರ್ ಎನ್ ಆವರೇಜ್ ಆಫ್ ಎಷ್ಟು? 35 degree. So the answer is 10 liter itself. ಇಲ್ಲ, ನನಗೆ ಇದು ಗೊತ್ತಾಗಲಿಲ್ಲ, ಫಾರ್ಮುಲಾ ಪ್ರಕಾರ ಹೇಳಿ ಅನ್ನೋದಾದರೆ ವಿ ಟಿ ಈಕ್ವಲ್ ಟು ವಿ ನಾಟ್ ಇಂಟು 1 + ಗಾಮಾ ಡೆಲ್ಟಾ ಟಿ. ವಿ ನಾಟ್ ಕೊಟ್ಟಿದ್ದಾರೆ 10 ಲೀಟರ್, 1 ಪ್ಲಸ್ ಗಾಮಾನ ನಾನು 3 ಆಲ್ಫಾ ಅಂತ ಬರಿಬೋದು. ಸೊ 3 into 9 into 10 power -6 into 35 will give me a very low value. When you add these quantities, of course with multiplication, it will be very small value. So approximately it will be 10 liter itself. Have a look into this. When a gas is heated, there is a change in. ಗ್ಯಾಸನ್ನು ಹೀಟ್ ಮಾಡ್ತಾ ಇದ್ದೀರಾ ಅಂದರೆ ಟೆಂಪ್ರೇಚರ್ ಕೊಡ್ತಾ ಇದ್ದೀರಾ. ಟೆಂಪ್ರೇಚರ್ ಕೊಡ್ತಾ ಇದ್ದೀರಾ ಅಂದರೆ ಏನೇನು ಚೇಂಜ್ ಆಗುತ್ತೆ? ಇಂಟರ್ಮಾಲಿಕ್ಯುಲರ್ ಕೊಲಿಷನ್ಸ್ ಜಾಸ್ತಿ ಆಯಿತು, ಫೋರ್ಸ್ ಜಾಸ್ತಿ ಆಯಿತು ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಇಟ್ ವಿಲ್ ಟ್ರೈ ಟು ರಿಲೀಸ್ ದ ಎಕ್ಸ್ಟ್ರಾ ಪ್ರೆಷರ್ ಬೈ ಚೇಂಜ್ ಇನ್ ದ ವಾಲ್ಯೂಮ್. So there will be change in both pressure as well as volume is the right answer for this. It is both pressure and volume. ಏಕೆಂದರೆ ಅವನು ಇನ್ಯಾವುದು ಸ್ಟೇಟ್ಮೆಂಟ್ಗಳು ಕೊಟ್ಟಿಲ್ಲ, ಏನು ಹಿಂಡ್ರೆನ್ಸ್ ಹಾಕಿಲ್ಲ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ವಾಲ್ಯೂಮ್ ರಿಮೈನ್ ಸೇಮ್ ಅಂತ ಏನು ಕೊಟ್ಟಿಲ್ಲದೆ ಇದ್ದರೆ when gas is heated there is a change in both pressure as well as volume. Next one. The pressure equivalent of 1 mm of mercury ಎಷ್ಟು ಅಂತ ಕೇಳಿದ್ದಾನೆ. ಇದಕ್ಕೆ ಒಂಚೂರು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸಿಗೆ ಹೋಗ್ತೀನಿ. ದ ಫಾರ್ಮುಲಾ ಈಸ್ ಗಿವನ್ ಬೈ ರೋ ಜಿ ಹೆಚ್. ಪ್ರೆಷರ್ ಕೇಳಿದ್ದಾರೆ. ನೋಡಿ, ವಾಟ್ ಈಸ್ ದ ಡೆನ್ಸಿಟಿ ಆಫ್ ಮರ್ಕ್ಯುರಿ? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜ್ಞಾಪಕ ಇಟ್ಕೊಂಡಿರಿ, 13,600. ಜಿ ಗೊತ್ತಿದೆ 9.8. 1 mm ಅಂತ ಹೇಳಿಯಾನೆ 10 power -3. ನೋಡಿ, ಇಲ್ಲಿ -3 ಹೊಟ್ಟೋಯ್ತು, ಇಲ್ಲಿ 2 zeros ಹೋಗಿ 13.6 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 9.8 ಇನ್ನು 10 ಅಂತ ತಗೊಂಡ್ರೆ ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 136 ಪ್ಯಾಸ್ಕಲ್. 136ಗೆ ಹತ್ತಿರ ಯಾವುದಿದೆ ಅಂತ ನೋಡಿದ್ರೆ ಯು ಹ್ಯಾವ್ 1 ಮಿಲಿ ಪ್ಯಾಸ್ಕಲ್ ಆಗಲ್ಲ, ಇಟ್ ಈಸ್ 13.3 ಆಗಲ್ಲ, 1.08 ಆಗಲ್ಲ, ಇಟ್ ಈಸ್ 133.3 ಅಪ್ರಾಕ್ಸಿಮೇಟ್ಲಿ. Have a look into this question. A certain mass of a perfect gas is at 27 degree. To double the volume of gas at constant pressure. So what is the value of temperature ಅಂತ ಕೇಳಿದ್ದಾರೆ. ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಚಾರ್ಲ್ಸ್ ಲಾ ಯೂಸ್ ಮಾಡ್ತೀನಿ, ವಿಚ್ ಸೇಸ್ V1/T1 ಈಕ್ವಲ್ ಟು V2/T2 ಅಲ್ವಾ. ಸೊ ದೇ ಹ್ಯಾವ್ ಸೆಡ್ ಪರ್ಫೆಕ್ಟ್ ಗ್ಯಾಸ್ ಅಟ್ 27 ಡಿಗ್ರಿ ಅಂತ ಹೇಳಿದ್ದಾನೆ. ಜ್ಞಾಪಕ ಇರಲಿ ಮಕ್ಕಳೇ, ಇಡೀ ಚಾಪ್ಟರಲ್ಲಿ ಟೆಂಪರೇಚರ್ ಹ್ಯಾಸ್ ಟು ಬಿ ಟೇಕನ್ ಇನ್ ಕೆಲ್ವಿನ್ ಸ್ಕೇಲಲ್ಲಿ. ಅವನು ಡಿಗ್ರಿಲಿ ಕೊಟ್ಟಿಯಾನೆ, ಆನ್ಸರು ಡಿಗ್ರಿಲಿ ಇದೆಯಲ್ಲ, ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗುತ್ತಲ್ವಾ ಅಂದರೆ ಖಂಡಿತ ಆಗಲ್ಲ. ಯು ನೀಡ್ ಟು ಕನ್ವರ್ಟ್ ಟು ಕೆಲ್ವಿನ್. ಆನ್ಸರು ಕೆಲ್ವಿನಲ್ಲಿ ಬರುತ್ತೆ. ರೀಕನ್ವರ್ಟ್ ಬ್ಯಾಕ್ ಟು ದ ಡಿಗ್ರಿ ಸೆಂಟಿಗ್ರೇಡ್ ಇಫ್ ದ ಆನ್ಸರ್ ಈಸ್ ಗಿವನ್. ನೌ ಎ ಸರ್ಟನ್ ಮಾಸ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಈಸ್ ಎಟ್ 27 ಡಿಗ್ರಿ ಅಂದರೆ ವಿ ಅಂತ ತಗೋತೀನಿ. 27 ಡಿಗ್ರಿ ಅಂದರೆ 300 ಕೆಲ್ವಿನ್ ಆಯ್ತಲ್ವಾ. ಟು ಡಬಲ್ ದ ವಾಲ್ಯೂಮ್ ಅಂತ ಹೇಳಿದ್ದಾರೆ. ಟು ಡಬಲ್ ದ ವಾಲ್ಯೂಮ್ ಅಂದರೆ 2V ಆಯಿತು, ಡಿವೈಡೆಡ್ ಬೈ T2 ಕಂಡುಹಿಡಿಬೇಕು. ವಿ ಕ್ಯಾನ್ಸಲ್ ಆಯಿತು. T2 ಈಕ್ವಲ್ ಟು 600 ಆನ್ಸರ್ ಬಂತು ಅಂತ ಆಪ್ಟ್ ಮಾಡಬೇಡಿ, ಬಿಕಾಸ್ ಇಟ್ ಈಸ್ ಇನ್ ಕೆಲ್ವಿನ್. ತೀರಾ ಸಿಂಪಲ್ ಆಗಿ ಮಿಸ್ಟೇಕ್ ಮಾಡ್ತೀರಾ ಇದರಲ್ಲಂತೂ, ಯು ವಿಲ್ ಲೂಸ್ ದ ಮಾರ್ಕ್. ಸೊ ಆನ್ಸರ್ ಕೆಲ್ವಿನಲ್ಲಿ ಬಂದಿದೆ. ಐ ವಿಲ್ ಸಬ್ಟ್ರಾಕ್ಟ್ 273. ಸೊ T2 ಎಷ್ಟಾಗುತ್ತೆ? 327 ಡಿಗ್ರಿ ಸೆಂಟಿಗ್ರೇಡ್. ಡಿಗ್ರಿ ಸೆಂಟಿಗ್ರೇಡಲ್ಲಿ ಆನ್ಸರ್ ಕೊಟ್ಟಿರೋದು. ಸೊ ಇಟ್ ಈಸ್ 327.